ಪ್ರಕೃತಿಯ ಸೊಬಗನ್ನು ಹೊತ್ತ ಸಂಡೂರಿಗೆ ಮತ್ತೆ ಗಣಿಯ ಆತಂಕ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹೊಸದಾಗಿ ಗಣಿಗಾರಿಕೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಸರ್ವೆ ಕೂಡ ಪ್ರಾರಂಭವಾಗಿರುವಂಥದ್ದು. ನಾವಿವತ್ತು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ರಾಮಗಢ ಅರಣ್ಯ ಪ್ರದೇಶದಲ್ಲಿದ್ದೀವಿ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಈ ರಾಮಗಢ ಪ್ರದೇಶದಲ್ಲಿ ಸುಮಾರು 150 ಎಕರೆ ಅರಣ್ಯ ಪ್ರದೇಶವನ್ನು ಈಗಾಗಲೇ ಭದ್ರಾವತಿ ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆಗೆ ಅದಿರು ಸಪ್ಲೈ ಮಾಡೋಕ್ಕೋಸ್ಕರ ಈಗಾಗಲೇ ಒಂದು ರೀತಿ ಪ್ರಸ್ತಾವನೆ ಕೂಡ ಸಲ್ಲಿಸಿರುವಂಥದ್ದು. ಹೀಗಾಗಿ ಸರ್ವೆ ಕೂಡ ಅರಣ್ಯ ಇಲಾಖೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ 150 ಎಕರೆ ಒಂದು ವೇಳೆ ಆ ಕಾರ್ಖಾನೆಗೆ ಪರವಾನಗಿ ನೀಡಿದರೆ, ಅಂದರೆ ಉಕ್ಕು ತೆಗೆಯೋಕ್ಕೋಸ್ಕರ ಪರವಾನಗಿ ನೀಡಿದರೆ ಇಲ್ಲಿರ್ತಕ್ಕಂಥ ಸುಮಾರು 30,000ಕ್ಕೂ ಅಧಿಕ ಮರಗಳು ಮಾರಣ ಹೋಮ ಆಗುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ಔಷಧಿಯುಕ್ತ ಮರಗಳು ಮತ್ತು ಸಸ್ಯಗಳು ಸಾಕಷ್ಟಿವೆ, ಹೇರಳವಾಗಿ ಇಲ್ಲಿ ದೊರೆಯುತ್ತೆ. ಆದರೆ ಈಗ ಸರ್ಕಾರದ ಕಣ್ಣು ಮತ್ತು ಇಲ್ಲಿರ್ತಕ್ಕಂಥ ಖಾಸಗಿ ಕಂಪನಿಗಳ ಕಣ್ಣು ಈ ಫಲವತ್ತಾದ ಅದಿರಿನ ಒಂದು ಏನು ಗುಡ್ಡದ ಮೇಲೆ, ಅಂದರೆ ಬೆಟ್ಟದ ಮೇಲೆ ಕಣ್ಣು ಬಿದ್ದಿರುವಂಥದ್ದು. ಹೀಗಾಗಿ ಈಗಾಗಲೇ ಆ ಪ್ರಸ್ತಾವನೆ ಕೂಡ ಸಲ್ಲಿಸಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರಕ್ಕೆ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಸ್ತಾವನೆ ಸಲ್ಲಿಸಿದಾಗ ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಖಂಡಿತವಾಗಿಯೂ ಸಂಡೂರಿನಲ್ಲಿರ್ತಕ್ಕಂತಹ ಇಷ್ಟು ದೊಡ್ಡ ಪ್ರದೇಶದ ಒಂದು ಅರಣ್ಯಕ್ಕೆ ಕೊಡಲಿ ಪೇಟ್ ಬೀಳುತ್ತೆ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಅದಿರನ್ನು ಇಲ್ಲಿಂದ ಒಯ್ಯಲಾಗ್ತದೆ. ಹೀಗಾಗಿ ಸಮಸ್ಯೆ ಕೂಡ ಆಗುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ರಾಮಗಢ ಪ್ರದೇಶದ ವ್ಯಾಪ್ತಿಯಲ್ಲಿ ಸುಮಾರು 16 ಹಳ್ಳಿಗಳು ಬರ್ತವೆ. ಅಂದರೆ ಸಂಡೂರಿನ ಸುತ್ತಮುತ್ತಲು ಸುಮಾರು 32 ಗ್ರಾಮಗಳಿದ್ದಾವೆ. ಅಂದರೆ ರಾಮಗಢ ಪ್ರದೇಶದ ವ್ಯಾಪ್ತಿಯಲ್ಲಿ ಸುಮಾರು 16 ಹಳ್ಳಿಗಳು ಬರ್ತವೆ. ಒಂದು ವೇಳೆ ಇಲ್ಲಿ ಗಣಿಗಾರಿಕೆ ಪ್ರಾರಂಭವಾದರೆ ಆ 10 ಹಳ್ಳಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ಪೊಲ್ಯೂಷನ್ ಸಮಸ್ಯೆ ಮತ್ತು ನೀರಿನ ಅಭದ್ರತೆ ಸಮಸ್ಯೆ, ಸಸ್ಯ ಸಂಕುಲ ಆಗಿರ್ಬೋದು, ಪ್ರಾಣಿ ಸಂಕುಲ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಹೋಗ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಮನ್ನಣೆ ಮಾಡಬಾರ್ದು ಮತ್ತು ಗಣಿಗಾರಿಕೆ ವಿಸ್ತರಣೆಗೆ ಕೂಡ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒತ್ತಾಗಿರುವಂಥದ್ದು ಮತ್ತು ಪರಿಸರ ಕಾಳಜಿ, ಪರಿಸರ ಪ್ರೇಮಿಗಳು ಒತ್ತಾಗಿರುವಂಥದ್ದು. ಮತ್ತು ಇದಕ್ಕೆ ಕುರಿತಂತೆ ಪ್ರಮುಖವಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮತ್ತು ನಡೀತಾ ಇದ್ದಾವೆ. ಮತ್ತು ಪ್ರಮುಖವಾಗಿ ಇದೊಂದು ರಾಮಗಢ ಮಾತ್ರ ಅಲ್ಲ, ಮತ್ತೊಂದು ಕಡೆ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಮಾರು 470 ಹೆಕ್ಟೇರ್ ಪ್ರದೇಶಗಳು ಕೂಡ ಅಧಿಕ ಪ್ರದೇಶಗಳು ಈಗಾಗಲೇ ಅಂದರೆ ಅಲ್ಲಿ ಕೂಡ ಅನುಮೋದನೆ ಕೊಟ್ಟಿರುವಂಥದ್ದು, ಅಂಕಿತವನ್ನು ಹಾಕಿರುವಂಥದ್ದು. ಹೀಗಾಗಿ ಒಂದು ವೇಳೆ ಏನಾದರೂ ಇವೆರಡೂ ಕೂಡ ಸಕ್ಸಸ್ ಆದರೆ ಸುಮಾರು 1500ಕ್ಕೂ ಹೆಚ್ಚು ಅಧಿಕ ಎಕರೆ ಪ್ರದೇಶ ಈಗಾಗಲೇ ಒತ್ತುವರಿಯಾಗುವ ಸಾಧ್ಯತೆ ಇದೆ ಮತ್ತು ಗಣಿಗಾರಿಕೆಗೆ ಒಳಪಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಪರಿಸರ ಪ್ರೇಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಸಂಡೂರು ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗೆ ಪರ್ಮಿಷನ್ ಕೊಡಬಾರದು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ವಿನಾಯಕ್, ಕಬಡಿಗ ಟಿವಿ 9 ಬಳ್ಳಾರಿ.